ಕಳೆದ ಕೆಲ ದಿನಗಳ ಹಿಂದೆ ಸೂಫಾ ಜಲಾಶಯದಲ್ಲಿ ಬಾಗಿನ ಅರ್ಪಿಸುವ ವೇಳೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕಿಯಾಗಿರುವ ರಾಧಾ ಹಿರೇಗೌಡರ್ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಹಾಗೂ ಹೆರಿಗೆ ಆಸ್ಪತ್ರೆ ಕೂಡ ಸರಿಯಾಗಿ ಇಲ್ಲ, ನಿಮ್ಮ ಅವಧಿಯಲ್ಲಾದರೂ ಒಂದು ಆಸ್ಪತ್ರೆ ಮಾಡಿ ಸರ್ ಎಂದು ಕೇಳಿದ್ದರು. ಅದಕ್ಕೆ ಹಿರಿಯ ರಾಜಕಾರಣಿ ಆರ್ ವಿ ದೇಶಪಾಂಡೆಯವರು ನಿನ್ನ ಹೆರಿಗೆ ಸಂದರ್ಭದಲ್ಲಿ ಆಸ್ಪತ್ರೆ ಮಾಡಿಸುತ್ತೇನೆ ಎಂದು ಹೇಳಿರುವ ಆ ಹೇಳಿಕೆ ಸಾಕಷ್ಟು ವಿರೋಧಕ್ಕೂ ಕಾರಣವಾಗಿತ್ತು. ಈ ಬಗ್ಗೆ ರಾಜ್ಯದ ಹಲವೆಡೆ ಪ್ರತಿಭಟನೆ ಕೂಡ ನಡೆದಿತ್ತು. ಇವರ ಆ ಹೇಳಿಕೆಯಿಂದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಮುಜುಗರಕ್ಕೆ ಒಳಗಾಗುವಂತಾಗಿತ್ತು. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು, ದೇಶಪಾಂಡೆ ಅವರು ನನ್ನ ಗುರುಗಳು. ಅವರು ಈ ಜಿಲ್ಲೆಯಲ್ಲಿ 40 ವರ್ಷ ಸೇವೆ ಸಲ್ಲಿಸಿದ್ದಾರೆ. 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಅವರು ರಾಜ್ಯದ ಹಿರಿಯ ಶಾಸಕರಾಗಿದ್ದಾರೆ. ಅವರು ಯಾಕೆ ಹಾಗೆ ಹೇಳಿದರು ಎಂದು ನನಗೆ ಗೊತ್ತಿಲ್ಲ. ಈ ರೀತಿ ಮಾತನಾಡುವವರು ಅವರು ಅಲ್ಲ, ಅವರ ಸ್ವಭಾವವೂ ಅಲ್ಲ. ಏನೋ ವ್ಯತ್ಯಾಸವಾಗಿದೆ ಎನ್ನಿಸುತ್ತಿದೆ. ಅವರ ಮಾತನ್ನು ನಾನು ಸಮರ್ಥಿಸುವುದಿಲ್ಲ, ಆದರೆ ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ಈ ವಿಷಯವನ್ನು ಇಷ್ಟಕ್ಕೆ ಬಿಟ್ಟು ಬಿಡಿ ಎಂದು ಸಚಿವ ಮಂಕಾಳು ವೈದ್ಯ ಮಾಧ್ಯಮದವರಲ್ಲಿ ಮನವಿ ಮಾಡಿದರು. ಆಸ್ಪತ್ರೆ ವಿಚಾರವಾಗಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯ ಅವರು, ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುವ ಕುರಿತು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಅದರೊಂದಿಗೆ ಮೆಡಿಕಲ್ ಕಾಲೇಜನ್ನು ಕೂಡ ಸ್ಥಾಪಿಸಲಾಗುವುದು ಎಂದರು. ದೇಶಪಾಂಡೆ ಅವರು ನಮ್ಮ ಗುರುಗಳು, ವಯಸ್ಸಾಗಿದೆ. ಈ ಜಿಲ್ಲೆ 40 ವರ್ಷ ಕೆಲಸ ಮಾಡಿದ್ದಾರೆ. ಆಯಿತಾ, ಅವರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದರೆ ಅವರು ಆ ಥರ ಮಾತಾಡುವವರು ಅಥವಾ ಆ ಥರ ಸ್ವಭಾವದವರು ಅಲ್ಲ. ಹಾಗಾಗಿ ಏನೋ ನಾನು ಕೇಳಿದ್ದೆ, ಏನೋ ವ್ಯತ್ಯಾಸ ಇದೆ. ನಾನು ಸರಿ ಅವ್ರು ಮಾತಾಡಿದ್ದು ಅಂದೇಳಿ ಹೇಳೋದಿಲ್ಲ, ಆದರೆ ಅವರು ಆ ರೀತಿ ಮಾಡುವವರಲ್ಲ. ಅವರೊಬ್ಬರು ಒಳ್ಳೆ ನಮ್ಮ ಜಿಲ್ಲೆಯಲ್ಲೇ ಒಳ್ಳೆ ಏನು ಅಷ್ಟು ವರ್ಷ ನಮ್ಮ ಜಿಲ್ಲೆ ಆಳಿದವರು ಈ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಈ ರಾಜ್ಯದಲ್ಲಿ ಅಷ್ಟು ವರ್ಷ ಸರ್ವಿಸ್ ಆದ MLA ಇಲ್ಲ. 9 ಬಾರಿ MLA, ಅತಿ 224ರಲ್ಲಿ ಹಿರಿಯ MLA ಅವರು. 9ನೇ ಸಲ, ಒಂದು ಸಲ ಸೋತಿದ್ದಾರೆ, 9ನೇ ಸಲ. ಎಲ್ಲರೂ ಎಂಟೆಯ, ಅವ್ರದ್ದು 9. ಹಾಗಾಗಿ ಅದನ್ನು ದಯವಿಟ್ಟು ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತೀನಿ. ನಾನು ಅವ್ರ ಪರವಾಗಿ ಹಾಸ್ಪಿಟ್ಲು ಆಗ್ತದೆ, ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲು ಆಗ್ತದೆ, ಅದಕ್ಕೆ ಏನು ಪೂರಕವಾಗಿ ಮೆಡಿಕಲ್ ಕಾಲೇಜು ಆಗ್ತದೆ. ಈಗಂತೂ ನಮ್ಮ ಸರ್ಕಾರ ಏನು ಘೋಷಣೆ ಮಾಡಿದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಇರ್ತದೆ ನಡಿ. ಅದಕ್ಕಾಗಿ ವ್ಯತ್ಯಾಸದಲ್ಲಿ ನಾನು ಎಲ್ಲ ನಮ್ಮ ಹಿರಿಯವರು ದೇಶಪಾಂಡೆ ಸಾಹೇಬರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಿಗೆ ಬಿಡಿ.